ನಮಸ್ಕಾರ. ಎಲ್ಲರಿಗೂ ರಾಶಿ ಭವಿಷ್ಯ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ನಿಮ್ಮ ಬಳಿ ಈ ಒಂದು ಸಂಕೇತ ಇದ್ದರೆ ನಿಮ್ಮ ಜೀವನ ಬದಲಾಗೋದು ಖಂಡಿತ. ಈ 5 ಲಕ್ಷಣಗಳನ್ನು ಇಗ್ನೋರ್ ಮಾಡಿದರೆ ನೀವು ದೊಡ್ಡ ಅವಕಾಶ ಕಳೆದುಕೊಳ್ಳುತ್ತೀರಾ. ಇದು ಸಾಮಾನ್ಯ ಜ್ಯೋತಿಷ್ಯ ಅಲ್ಲ, ಇದು ನಿಮ್ಮ ಭಾಗ್ಯದ ಸಿಗ್ನಲ್. ಹೌದು ಮಕರ ರಾಶಿಯವರೇ, ಪ್ರತಿಯೊಬ್ಬ ಮಕರ ರಾಶಿಯ ವೀಕ್ಷಕರಿಗೆ ನನ್ನ ಕಡೆಯಿಂದ ಸ್ವಾಗತ. ಹಾಗೆ ಈ ವಿಡಿಯೋವನ್ನು ನೀವು ತಪ್ಪದೆ ಕೊನೆಯವರೆಗೂ ನೋಡಬೇಕು. ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿ ಆಶೀರ್ವಾದ ಬರುವ ಮುನ್ನ ಕೆಲವು ಸ್ಪಷ್ಟ ಸಂಕೇತಗಳು ಕಾಣಿಸುತ್ತವೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಹೇಳ್ತೇನೆ. ಯಾವ 5 ಸಂಕೇತಗಳು ಬಂದರೆ ಹಣದ ಪ್ರವಾಹ ಶುರುವಾಗುತ್ತೆ, ಯಾವ ತಪ್ಪು ಮಾಡಿದರೆ ಈ ಭಾಗ್ಯ ನಿಲ್ಲುತ್ತದೆ, ಯಾವ ಸರಳ ಕ್ರಮಗಳಿಗೆ ಈ ಭಾಗ್ಯವನ್ನು ಹೆಚ್ಚಿಸಬಹುದು. ಅದಕ್ಕೆ ಕೊನೆಯವರೆಗೂ ತಪ್ಪದೆ ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೌದು ಮಕರ ರಾಶಿಯವರೇ, ಈ ವಿಡಿಯೋ ನಿಮಗಾಗಿ. ನೀವು ಈಗ ಗಮನ ಕೊಡಲೇಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಿದೆ. ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಆಶೀರ್ವಾದ ಬರುವ ಮುನ್ನ ಕೆಲವೊಂದು ಸ್ಪಷ್ಟ ಸಂಕೇತಗಳು ಬರುತ್ತವೆ. ಅವು ನಿಮಗೆ ಗೊತ್ತಿಲ್ಲದಿರ ಇರಬಹುದು, ಆದರೆ ನಿಮಗೆ ಸಂಕೇತಗಳು ಖಂಡಿತ ಸಿಗುತ್ತವೆ. ಅದಕ್ಕೆ ನೀವು ತಪ್ಪದೆ ಇದರ ಬಗ್ಗೆ ಗಮನ ಕೊಡಬೇಕು. ಹೌದು, ನಿಮ್ಮ ಪ್ರತಿಯೊಂದು ಸಂಕಷ್ಟ, ಪ್ರತಿಯೊಂದು ಕಣ್ಣೀರು ಒಂದು ದೊಡ್ಡ ಬದಲಾವಣೆಯ ಮುನ್ನೋಟವಾಗಿದೆ. ಇದು ಒಂದು ದೈವಿಕ ಆಟ. ನೀವು ಗಮನಿಸಿದ್ದೀರಾ, ಕೆಲವು ದಿನಗಳಿಂದ ನಿಮ್ಮ ಮನಸ್ಸು ವಿಚಿತ್ರವಾಗಿ ಶಾಂತವಾಗುತ್ತದೆ, ಅಥವಾ ಏಕಾಏಕಿ ಕೆಲವು ಹಳೆಯ ಘಟನೆಗಳು ನೆನಪಾಗುತ್ತಿವೆ. ಇದು ಯಾಕೆ ಗೊತ್ತಾ? ಇದು ನಿಮ್ಮ ಆತ್ಮಕ್ಕೆ ಶಾಂತಿ ಬರುತ್ತಿದೆ. ನಿಮ್ಮ ಆತ್ಮಕ್ಕೆ ಬರುತ್ತಿರುವ ಒಂದು ಸೂಚನೆ. ಒಂದು ವಿಚಿತ್ರವಾದ ಶಾಂತಿ ನಿಮ್ಮಲ್ಲಿ ಬರುತ್ತಾ ಇದೆ. ಕತ್ತಲಿನಲ್ಲಿ ಒಂದು ಬೆಳಕು ಕಾಣಿಸಿಕೊಂಡಿತು. ಆ ಬೆಳಕಿನಲ್ಲಿ ಒಂದು ರೂಪ. ಅದು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ಅವಳು ಏನೂ ಮಾತನಾಡಲಿಲ್ಲ, ಆದರೆ ಒಂದು ನೋಟದಿಂದಲೇ ಯಾರ ಜೀವನವೂ ಸಹ ಬದಲಾಯಿಸುವ ಶಕ್ತಿ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಇದೆ. ಹೌದು, ಮುಂದಿನ ದಿನ ನಿಮ್ಮ ಜೀವನ ದೊಡ್ಡ ದೊಡ್ಡ ಬದಲಾವಣೆಗಳು ಕಾಣಬಹುದು, ಆದರೆ ನಿಮಗೆ ಅರ್ಥವಾಗುವುದೇ ಇಲ್ಲ. ನೀವು ಎದುರಿಸಿದ ಕೆಲವು ಸಂಕಷ್ಟಗಳು, ಸಮಸ್ಯೆಗಳು ನಿಮ್ಮನ್ನು ಮುರಿಯಲು ಅಲ್ಲ, ಅದು ನಿಮ್ಮನ್ನು ತಯಾರು ಮಾಡಲು. ಲಕ್ಷ್ಮೀದೇವಿ ಯಾವಾಗ ಬರುತ್ತಾಳೆ ಗೊತ್ತಾ ಎಂದರೆ, ನೀವು ಸಂಪೂರ್ಣವಾಗಿ ಸೋತಂತೆ ಅನ್ನಿಸಿದಾಗ, ನೀವು ಎಲ್ಲದರಲ್ಲೂ ಬಿಟ್ಟುಕೊಡಲು ಸಿದ್ಧರಾದಾಗ, ನಿಮ್ಮ ಹೃದಯ ಶುದ್ಧವಾಗಿದ್ದಾಗ. ಇದು ಬಹಳ ಮುಖ್ಯ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಅಪಾಯವೂ ಇದೆ. ಈ ಸಮಯದಲ್ಲಿ ನೀವು ಮಾಡಿದ ಒಂದು ತಪ್ಪು ಈ ಆಶೀರ್ವಾದವನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಲಕ್ಷ್ಮೀದೇವಿಯೂ ಕೂಡ ನಿಮ್ಮ ಅನುಗ್ರಹಕ್ಕೆ ಪಾತ್ರರಾಗುತ್ತಾಳೆ. ನೀವು ಏನು ಮಾಡಬೇಕು ಅಂತ ಅಂದರೆ, ಮನಸ್ಸನ್ನು ಶುದ್ಧದಿಂದ ಇರಬೇಕು. ಹಾಗೆ ನೀವು ಯಾವುದೇ ವಿಷಯದಲ್ಲೂ ಸಹ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ನಿಮಗೆ ಸಿಗುತ್ತಿರುವ ಒಂದು ಸಂಕೇತ ನೀವು ಅಂದುಕೊಂಡೇ ಇರುವುದಿಲ್ಲ, ಅಂತಹ ಒಂದು ನಿಮಗೆ ಸಂಕೇತ ಸಿಗುತ್ತದೆ. ಹಾಗೆ ಒಂದು ಕರೆ ಬರಬಹುದು, ಒಂದು ಅವಕಾಶ ಬರಬಹುದು. ಆವಾಗ ನೀವು ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ನಿರ್ಧಾರ ತೆಗೆದುಕೊಂಡಾಗ ನಿಮ್ಮ ಜೀವನ ಬದಲಾಗುತ್ತದೆ. ನೀವು ಇದನ್ನು ನಿರ್ಲಕ್ಷಿಸಿದರೆ ನಿಮ್ಮ ಭಾಗ್ಯ ನಿಮ್ಮನ್ನು ನಿರ್ಲಕ್ಷಿಸುತ್ತದೆ. ಈ ಒಂದು ನಿರ್ಧಾರದಿಂದ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ನಿಮ್ಮ ಕಷ್ಟಗಳು ನಿಮ್ಮ ಶತ್ರು ಅಲ್ಲ, ಅವೇ ನಿಮ್ಮ ಶಿಕ್ಷಕರು. ಹೌದು ಮಕರ ರಾಶಿಯವರೇ, ನಿಮಗೆ ಬರುವ ಸಂಕೇತ ಒಂದು ಯಾವುದು ಅಂದರೆ, ಮೊದಲನೆಯದು ಆಕಸ್ಮಿಕ ಹಣ. ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರುತ್ತದೆ. ನಿಮಗೆ ನೀವು ಅಂದುಕೊಂಡಿರೋದೇ ಇಲ್ಲ ಅಂಥ ಕಡೆಯಿಂದಲೂ ಸಹ ನಿಮಗೆ ದುಡ್ಡು ಬರುತ್ತದೆ. ಹಳೆಯ ಸಂಪರ್ಕಗಳು ಮತ್ತೆ ಬರುವುದು, ಇದು ನಿಮಗೆ ಎರಡನೆಯ ಸಂಕೇತ. ಹೌದು, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನಿಮ್ಮ ಬಾಸ್, ನೀವು ದೂರ ಸರಿದಿರುವಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಸಂಪರ್ಕಕ್ಕೆ ಬರುತ್ತಾರೆ. ಇದು ನಿಮ್ಮ ಎರಡನೆಯ ಸಂಕೇತ. ಮೂರನೆಯದು, ಮನಸ್ಸಿನಲ್ಲಿ ಶಾಂತಿ ಇರುತ್ತೆ, ಅದರ ಜೊತೆಗೆ ಏನೋ ಒಳ್ಳೇದಾಗ್ತಾ ಇದೆ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಸಹ ಇರುತ್ತೆ. ಇದು ಬಹಳ ಮುಖ್ಯ. ಎಂಥದೇ ಕಷ್ಟ ಸಮಯ ಬಂದರೂ ನಾವು ಇದನ್ನು ಅಳವಡಿಸ್ಕೊಳ್ಬೇಕು.
4ನೆಯ ಸಂಕೇತ ಹೊಸ ಅವಕಾಶಗಳು ತೆರೆದುಕೊಳ್ಳುವುದು. ಹೌದು, ನಿಮಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತದೆ. ನೀವು ಮಾಡುವ ಕೆಲಸಗಳಿಗೆ ಅಪ್ರಿಸಿಯೇಷನ್ ಹೆಚ್ಚಾಗುತ್ತದೆ. ಇದು ಸಂಕೇತ 4 ಮತ್ತು 5. ಹೊಸ ಅವಕಾಶಗಳ ಜೊತೆಗೆ ನಿಮಗೆ ನೀವು ಮಾಡಿರೋದು ತುಂಬ ಒಳ್ಳೆಯದು ಅನ್ನುವ ಅಪ್ರಿಸಿಯೇಷನ್ ಸಹ ಸಿಗುತ್ತೆ. ಯಾಕೆ ಈ ಸಂಕೇತಗಳು ಬರುತ್ತೆ ಅಂದರೆ ಇದು ನಿಮಗೆ ಬರುತ್ತಿರುವಂತಹ ಎನರ್ಜಿ ಚೇಂಜ್ ಆಗಿದೆ. ನಿಮ್ಮ ಜೀವನದಲ್ಲಿ ಒಂದು ಶಾಂತಿಯುತ ಜೀವನದ ಒಂದು ಭಾಗ ಶುರುವಾಗ್ತಾ ಇದೆ. ಅದಕ್ಕಾಗಿ ನೀವು ನಿಮ್ಮಲ್ಲಿ ನಂಬಿಕೆ ಇಡಬೇಕು. ನನ್ನ ಕೈಲಿ ಆಗೋದಿಲ್ಲ ಅನ್ನುವಂತಹ ನೆಗೆಟಿವಿಟಿನ ನೀವು ದೂರ ತಳ್ಳಬೇಕು. ಹಾಗೆ ಅತಿಯಾಗಿ ಆಸೆ ಪಡಬಾರದು. ನಿಮಗೆ ಗ್ರೀಡ್, ಏನು ಲೋಭ ಅಂತ ಹೇಳ್ತಾರೆ ಅಲ್ವಾ, ಅದನ್ನು ನೀವು ತ್ಯಜಿಸಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ನೀವು ಜೀವನದಲ್ಲಿ ದೊಡ್ಡ ಗೋಲ್ನ ರೀಚ್ ಆಗಬೇಕು ಅಂತ ಅಂದ್ಕೊಳೋದು ತಪ್ಪಲ್ಲ. ಆದರೆ ಅದಕ್ಕೋಸ್ಕರ ನೀವು ಬೇರೆಯವರಿಗೆ ನಷ್ಟ ಉಂಟು ಮಾಡಿ ನೀವು ಮಾಡಬಾರದು. ಹಾಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇತರರನ್ನು ನೀವು ಕೀಳಾಗಿ ಕಾಣುವುದು, ಅವರೇನು ಮಹಾ ಅನ್ನುವ ಅವರನ್ನು ಕಡಿಮೆ ಕಾಣುವುದು, ಇದನ್ನು ನೀವು ತಪ್ಪಿಸಬೇಕು. ಹಾಗೆ ಈ ತಪ್ಪುಗಳನ್ನು ಮಾಡಿದರೆ ನಿಮಗೆ ಆಶೀರ್ವಾದ, ಲಕ್ಷ್ಮೀದೇವಿ ಆಶೀರ್ವಾದ ನಿಲ್ಲಬಹುದು. ಅದಕ್ಕಾಗಿ ನೀವು ಪ್ರತಿದಿನ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಅಂತ ಏನು ಹೇಳ್ತಾರೆ, ನಿಮಗೆ ಸಿಕ್ಕಿರುವಂಥ ಜೀವನದಲ್ಲಿ ಪ್ರತಿಯೊಂದಕ್ಕೂ ನೀವು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡಿ. ನಿಮ್ಮ ಕುಟುಂಬದವರು, ನಿಮ್ಮ ನೆಂಟರು, ನಿಮ್ಮ ಅಕ್ಕ ತಂಗಿ, ತಮ್ಮ, ಅಣ್ಣ, ಯಾರೇ ಇರಲಿ ಅವರಿಗೆ ಸಹಾಯ ಮಾಡಿ. ನೀವು ಮಾಡುತ್ತಿರುವ ಕೆಲಸದಲ್ಲಿ ಅದೇ ಥರ ಮುಂದುವರಿಸಿ. ಕನ್ಸಿಸ್ಟೆನ್ಸಿ ಇನ್ ವರ್ಕ್ ಅಂತ ಹೇಳ್ತಾರೆ. ಹೌದು, ನೀವು ಮಾಡುತ್ತಿರುವಂಥ ಕೆಲಸ ಹಾಗೇ ನೀವು ಮಾಡ್ಕೊತಾ ಹೋದರೆ ದಿನ ಸ್ವಲ್ಪ ಮಾಡಿದ ಕೆಲಸ ಜಾಸ್ತಿ ಆಗುತ್ತೆ. ಮತ್ತು ಮುಖ್ಯವಾಗಿ ಪಾಸಿಟಿವ್ ಥಿಂಕಿಂಗ್, ನೀವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ನೀವು ಈ ಸಮಯದಲ್ಲಿ ಡಿಸಿಪ್ಲಿನ್ ಕಾಪಾಡಬೇಕು. ಇಲ್ಲ ಅಂದರೆ ಅವಕಾಶ ಕಳೆದುಕೊಳ್ಳುತ್ತೀರಾ. ಹೌದು, ನಿಮ್ಮ ಈ 5 ಸಂಕೇತಗಳು ನಿಮಗೆ ಯಾವುದು ಬಂದಿದೆ ಎಂದು ನೀವು ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿ ನಿಮಗೆ ಸಿಗುತ್ತದೆ ನನ್ನ ಚಾನಲ್ನಲ್ಲಿ. ಹೌದು ಸ್ನೇಹಿತರೆ, ರಾಶಿ ಭವಿಷ್ಯ ಚಾನಲ್ಗೆ ಎಲ್ಲರಿಗೂ ಧನ್ಯವಾದಗಳು. ನೀವು ಸಪೋರ್ಟ್ ಮಾಡ್ತಾ ಇರೋದು ನನಗೆ ಬಹಳ ಖುಷಿಯಾಗಿದೆ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಎಂದು ನಾನು ಆಶಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.